ಆಕಾಶವಾಣಿ ಮಂಗಳೂರು. ವನಿತಾ ವಾಣಿ, ಮಹಿಳೆಯರಿಗಾಗಿ ಕಾರ್ಯಕ್ರಮ. ಕೇಳುಗರೆ, ನಿಮಗೆಲ್ಲ ಇಂದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಡಾಕ್ಟರ್ ಶಿವರಾಮ ಕಾರಂತರು ಬರೆದಿರುವಂತಹ ಸ್ವಪ್ನದ ಹೊಳೆ ಕಾದಂಬರಿಯ ವಿಮರ್ಶೆ ಸರ್ವಮಂಗಳ ಕೆ. ವಿಟ್ಲ ಅವರಿಂದ. ಡಾಕ್ಟರ್ ಶಿವರಾಮ ಕಾರಂತರು ಕನ್ನಡ ಸಂಸ್ಕೃತಿ, ಸಾಹಿತ್ಯ ಮತ್ತು ಸಮಾಜದ ಅಕ್ಷಯ ಶಕ್ತಿ ಎಂದು ಕರೆಯಲ್ಪಡುವ ಮಹಾನ್ ವ್ಯಕ್ತಿತ್ವ. ಅವರದು ಬಹುಮುಖ ಪ್ರತಿಭೆ, ಪ್ರಕೃತಿ ಪ್ರೇಮಿ, ಸೃಜನಶೀಲ ಚಿಂತನೆ, ಪ್ರಗತಿಪರ ಮನೋಭಾವ, ಸಾಹಿತ್ಯ ಸಾಧನೆ, ಸಂಸ್ಕೃತಿ ರಕ್ಷಕ, ಪ್ರಯೋಗಶೀಲತೆ, ಸರಳತೆ, ರಾಷ್ಟ್ರಪ್ರೇಮ, ವಿಶ್ವಪ್ರತಿಷ್ಠೆ ಇವೆಲ್ಲವುಗಳ ಅನುಪಮ ಅಪೂರ್ವ ಗಣಿಯೇ ನಮ್ಮ ಕಾರಂತರು. ಕ್ರಿಸ್ತಶಕ 1998ರಲ್ಲಿ ಮೂಕಜ್ಜಿಯ ಕನಸುಗಳು ಕಾದಂಬರಿಗೆ ಜ್ಞಾನಪೀಠ ಪ್ರಶಸ್ತಿ ಪಡೆದ ಕಡಲ ತಡಿಯ ಭಾರ್ಗವ, ನಡೆದಾಡುವ ವಿಶ್ವಕೋಶ ಎಂಬಿತ್ಯಾದಿ ಖ್ಯಾತಿಗಳಿಂದ ಡಾಕ್ಟರ್ ಶಿವರಾಮ ಕಾರಂತರು ಜನಮಾನಸದಲ್ಲಿ ಅಮರರು. ಸುಮಾರು 125ಕ್ಕೂ ಮಿಕ್ಕಿ ಸಾಹಿತ್ಯ ಕೃತಿಗಳನ್ನು ರಚಿಸಿದ ಇವರು ಕೆಲಸ ಮಾಡದ ಕ್ಷೇತ್ರವಿಲ್ಲ. ಇಂತಹ ಮೇರು ಬರಹಗಾರರ ಕೃತಿಯಲ್ಲಿ ನಾನು ಹಲವಾರು ಧನಾತ್ಮಕ ವಿಷಯಗಳನ್ನು, ಆಗಿನ ಕಾಲಘಟ್ಟಕ್ಕೆ ಕ್ರಾಂತಿಕಾರಕ ಹೆಜ್ಜೆಗಳನ್ನು ಕಂಡಿದ್ದೇನೆ. ಸ್ವಪ್ನದ ಹೊಳೆ ಈ ಕಾದಂಬರಿಯಲ್ಲಿ ಕನಸುಗಾರನ ಮನಸ್ಸಿನ ಪರಿಚಯವಿದೆ. ಲೇಖಕರು ಒಂದು ಪ್ರಗಲ್ಭ ಸಮಸ್ಯೆಯ ವಿರಾಟ ರೂಪವನ್ನು, ಅದರ ಹಿಂದು ಮುಂದನ್ನು ಕಲಾವಿದನ ಕಣ್ಣಿನಿಂದ ನೋಡಲು, ತೋರಿಸಲು ಪ್ರಯತ್ನಿಸಿದ್ದಾರೆ. ಹಳೆಯ ಭೂತ ಎಷ್ಟು ಸುಂದರವೋ ಅಷ್ಟೇ ಭೀಕರ, ಎಷ್ಟು ಪುರಾತನವೋ ಅಷ್ಟು ಅರ್ವಾಚೀನ. ಇಲ್ಲಿ ಬರುವ ಪಾತ್ರಗಳು ನಿಜ ಜೀವನದಲ್ಲಿ ನಾವು ಸಂಧಿಸಿದ ಮಹಾನ್ ಭಾವರು. ಸಮಸ್ಯೆಗಳು ನಮಗೆ ಆಪ್ತವೇ. ಇಲ್ಲಿನ ಮುಖ್ಯ ಚೌಕಟ್ಟನ್ನು ಮೀರುವ ಅನುಭವ, ಪ್ರತ್ಯುತ್ತರ ಇತರರಿಗೆ ಬರಬಾರದೆಂದಿಲ್ಲ. ಸ್ವಪ್ನದ ಹೊಳೆ ಕಾದಂಬರಿಯು ಪ್ರಕೃತಿ ಸೌಂದರ್ಯಕ್ಕೆ ಮನಸೋತ ಸ್ವಪ್ನಜೀವಿ ಕಿಟ್ಟಣ್ಣನ ಬದುಕಿನ ಕತೆ. ಕನಸಿನ ಲೋಕದಲ್ಲಿ ತೇಲಾಡುತ್ತಾ ನಿಸರ್ಗದೊಡನೆ ಬೆರೆತು ಕಿಟ್ಟಣ್ಣ ಮುಂದೆ ಲಲಿತೆಯ ಪ್ರೇಮದಲ್ಲಿ ಮುಳುಗಿ ನಿರಾಶೆಯ ಕೂಪಕ್ಕೆ ಜಾರುತ್ತಾನೆ. ಆದರೂ ಕಮರಿದ ಕನಸು ಮತ್ತೆ ಅರಳಿ ಜೀವನ ಹೇಗೆ ಅರಳುತ್ತದೆ ಎಂಬುದನ್ನು ಈ ಕಾದಂಬರಿ ಬಿಂಬಿಸುತ್ತದೆ. ಕಥಾನಾಯಕ ಕಿಟ್ಟಣ್ಣ ಬಾಲ್ಯದಿಂದಲೂ ಹಳ್ಳಿಯಲ್ಲಿ ಬೆಳೆದವನು. ಸ್ವಾರ್ಥಿ ಮಾನವನ ಅಹಂಕಾರ ತೊಡೆದುಕೊಳ್ಳಲು ಪ್ರಕೃತಿ ಒಡನಾಟ ಬೇಕೇ ಬೇಕು ಎನ್ನುವ ತತ್ವ ಡಾಕ್ಟರ್ ಕಾರಂತರ ಕೃತಿಯಲ್ಲಿ ಮೂಡಿಬಂದಿದೆ. ಸುಕುಮಾರ ಮನದ ಕಿಟ್ಟಣ್ಣನಿಗೆ ಹಳ್ಳಿಯಲ್ಲಿ ಮಾದ ಆತ್ಮೀಯ ಗೆಳೆಯ. ಅವನ ಜೊತೆಗೆ ಹಳ್ಳಿಯಲ್ಲಿ ತಿರುಗಾಡದ ಸ್ಥಳಗಳೇ ಇಲ್ಲ. ಕಿಟ್ಟಣ್ಣನ ಅಜ್ಜಿ ಮಾದನ ಜೊತೆ ತಿರುಗಾಡುವುದಕ್ಕೆ ವಿರೋಧವೇನು ಹೇಳದಿದ್ದರೂ ಕಿಟ್ಟಣ್ಣನ ತಂಗಿ ರುಕ್ಮಿಣಿಯಲ್ಲಿ, ನೀನು ಹೆಣ್ಣು, ಅಣ್ಣ ತಿರುಗಿದ ಹಾಗೆ ನೀನು ತಿರುಗಬಾರದು, ಹೆಣ್ಣು ಮಕ್ಕಳು ಜನ್ಮದಾರಭ್ಯ ಜಾಗೃತೆಯಿಂದಿರಬೇಕು ಎನ್ನುತ್ತಿದ್ದಳು. ರುಕ್ಮಿಣಿಗೆ ತಾನು ಹೆಣ್ಣಾಗಿ ಹುಟ್ಟಿದ್ದೇ ಪೂರ್ವಕರ್ಮ ಪ್ರಾಪ್ತಿಯಿಂದ ಎಂಬ ಭಾವ ಜನ್ಮ ತಳೆದಿತ್ತು. ಕಾರಂತರು ಆಗಿನ ಕಾಲಘಟ್ಟಕ್ಕೆ ತೀವ್ರ ರೂಪ ತಾಳುತ್ತಿದ್ದ ಜಾತಿ ಮತ ಭೇದವನ್ನು ಇಲ್ಲಿ ಸೂಚಿಸಿದ್ದಾರೆ. ಕಿಟ್ಟನ ಊರು ಸೊಪ್ಪಿನಹಳ್ಳಿ. ಅಲ್ಲಿರುವ ತೋಡಿಗೂ ಸೊಪ್ಪಿನ ತೋಡು ಎಂದೇ ಹೆಸರು. ಅದೇ ತೋಡು ಅವನು ಸುಂದರ ಸ್ವಪ್ನಗಳನ್ನು ಕಾಣಲು ಕಾರಣವಾಯಿತು. ಆದ್ದರಿಂದ ಅವನು ಅಮ್ಮನಲ್ಲಿ, ಅಮ್ಮ, ನಮ್ಮ ಸೊಪ್ಪಿನ ಹೊಳೆ ಸ್ವಪ್ನದ ಹೊಳೆಯಂತೆ ಅನ್ನುತ್ತಿದ್ದನು. ಕಿಟ್ಟನ ಬದುಕಿನಲ್ಲಿ ಪ್ರಕೃತಿಯ ಮೋಹ ಅವನಿಗೆ ತಿಳಿಯದಂತೆ ಒಲಿಯಿತು. ಲೇಖಕರ ಪ್ರಕೃತಿ ಒಲವು ಇಲ್ಲಿ ವ್ಯಕ್ತವಾಗುವುದು ಆಪ್ತವಾಗಿದೆ. ಜೀವದ ಗೆಳೆಯ ಮಾದ ಬಂದರೂ ಬಾರದಿದ್ದರೂ ಬಿಡುವಿನ ದಿನಗಳಲ್ಲಿ ಅವನ ಕಾಲುಗಳು ಆ ಸುತ್ತಣ ಕಾಡು ಮೇಡು ಹಳ್ಳಿಗಳ ಮಗ್ಗುಲವನ್ನೆಲ್ಲ ತುಳಿಯುತ್ತಿದ್ದವು. ಗೆಳೆಯ ಮಾದನಿಗೆ ಶಾಲೆ ಇಲ್ಲದ್ದು ಕಿಟ್ಟನ ಕಣ್ಣಿಗೆ ಅವನೇ ಭಾಗ್ಯಶಾಲಿ ಎಂದು ತೋರಿದ ಗಳಿಗೆಯೂ ಇತ್ತು. ಮಾದ ಕಲ್ಕುಟಿಗ, ಉಂಬಲ್ತಿ ಭೂತಗಳ ಕತೆ ಹೇಳುತ್ತಿದ್ದ. ಕಲ್ಕುಟಿಗ ಎಂದರೆ ಯಾರಿಗೂ ಕಾಣಿಸದೆಯೇ ಇದ್ದು ಮನೆಗೆ ಕಲ್ಲೆಸೆಯುವ, ಕಿಚ್ಚಿಡುವ ದೈವ. ಬಹಳ ಕಾರುಭಾರಿ. ಮಾದ ಎಂಬ ಪಾತ್ರದ ಮೂಲಕ ಲೇಖಕರು ಆಗಿನ ಕಾಲದ
ಜನರಿಗಿದ್ದ ಅಪಾರ ದೈವನಂಬಿಕೆ, ಕೆಟ್ಟ ಕೆಲಸಗಳಿಂದ ಜನರನ್ನು ತಡೆಯುತ್ತಿದ್ದ ಅಪಾರ ಭಕ್ತಿ, ಶ್ರದ್ಧೆ ಕುರಿತು ತಿಳಿಸಿದ್ದಾರೆ. ಕಿಟ್ಟನ ಇನ್ನೊಂದು ಪ್ರಪಂಚ ಶಾಲೆಯೇ ಆಗಿತ್ತು. ಒಂದಿಷ್ಟು ಓದು ಬರಹ ಕಲಿತುದಾದರೆ ಪುಸ್ತಕಗಳನ್ನು ನಾವೇ ಬೇಕಾದ ಹಾಗೆ ಓದಬಹುದಲ್ಲ ಎಂದು ಅವನಿಗೆ ಅನಿಸಿದ್ದಿದೆ. ಆದರೆ ಗೆಳೆಯರ ಒಡನಾಟ ಅದಕ್ಕಿಂತಲೂ ಹೆಚ್ಚಿನದು. ಡಾಕ್ಟರ್ ಕಾರಂತರ ತಮ್ಮ ಬಾಲ್ಯದ ಅಂದ ಹಾಗೂ ಈಗಿನ ಬಾಲ್ಯಕ್ಕೆ ಕೃತಿಯ ಮೂಲಕ ತಾಳೆ ಹಾಕಿದ್ದಾರೆ. ಅಂದಿನ ಮುಗ್ಧತೆ, ನಿಷ್ಕಪಟತನ ಈಗ ಎಲ್ಲಿ ಕಂಡೀತು? ಊರಿನ ಜಾತ್ರೆ, ಬೇಸಿಗೆ ರಜೆ ಎಂದರೆ ಅಪರಿಮಿತ ಹರ್ಷ ಪಡೆವ ಆಗಿನ ಕಾಲಕ್ಕೂ ಮನೆಯೊಳಗೆ ಮೊಬೈಲ್ ಹಿಡಿದು ಟಿವಿ ಮುಂದೆ ಕೂತು ದಿನ ಕಳವ ಸಂತೋಷ ಕಳೆಯುವ ಈಗಿನ ಕಾಲವೆಲ್ಲಿ? ಕಾರಂತರ ಕೃತಿಯಲ್ಲಿ ಆಗಿನ ಮಕ್ಕಳು ಖುಷಿ ಪಡೆವ ರೀತಿ ತುಂಬಾ ಆತ್ಮೀಯವಾಗಿದೆ. ಹಸಿಮೆಣಸು, ಉಪ್ಪು ಹುಳಿ ಮಾವಿನ ಮಿಡಿ, ಗುಡ್ಡ ನೆಲ್ಲಿಕಾಯಿಗಳ ಸವಿ ಅರಿತವನು ಕಿಟ್ಟಣ್ಣ. ಚಳಿಗಾಲದ ಕೊನೆಯ ತಿಂಗಳಲ್ಲಿ ಅದರ ಸಂತರ್ಪಣೆ ತಪ್ಪಿದ್ದಲ್ಲ. ಶಾಲೆಯ ಹುಡುಗರೆಲ್ಲರೂ ಅದಕ್ಕಾಗಿ ಬಾಯಿ ಚಪ್ಪರಿಸುವವರೇ ಆಗಿದ್ದರು. ಈ ದಿವಸಗಳಲ್ಲಿ ಚಾಕ್ಲೇಟ್, ಕುರ್ಕುರೆ, ಸೊಪ್ಪಿನ ಹಳ್ಳಿಯಲ್ಲಿ ತಲೆ ಹಾಕಿರಲಿಲ್ಲ. ಮಂಡಕ್ಕಿ, ಕಾರಕಡ್ಡಿಗೆ ಕಾಸು ತೆರಬೇಕು. ಸ್ವಂತ ಸಂಪಾದನೆಯಿಂದ ಮಾವು, ಪುಳಿಂಕಟೆ, ಹಲಸಿನ ಬೀಜ, ನೆಲ್ಲಿಕಾಯಿ ಲಭ್ಯವಾದುದರಿಂದ ಮಕ್ಕಳು ಅದರಲ್ಲೇ ತೃಪ್ತರಾಗುತ್ತಿದ್ದರು. ಅಂದಿನ ಕಾಲದ ಆರೋಗ್ಯಭರಿತ ವಾತಾವರಣಕ್ಕೂ ಆಹಾರಕ್ಕೂ ನಂಟಿರಬಹುದು. ಸದಾ ಮಾವನ ಜೊತೆ ತಿರುಗಾಡುತ್ತಿದ್ದ ಕಿಟ್ಟನಿಗೆ ಅಮ್ಮ ಒಮ್ಮೆ, ನೀನು ಯಾಕೆ ಆ ಶೂದ್ರನ ಜೊತೆ ತಿರುಗುತ್ತಿ ಎನ್ನುತ್ತಿದ್ದರು. ಮೇಲ್ವರ್ಗಕ್ಕಿದ್ದ ಆದರ ಲೇಖಕರ ಬರಹಗಳಲ್ಲಿ ಎದ್ದು ಕಾಣುತ್ತದೆ. ಕಾಲ ಕಳೆದಂತೆ ಕಿಟ್ಟನು ಮಾದನು ದೂರಾಗುತ್ತಾರೆ. ಕಿಟ್ಟಣ್ಣ ಕುಂದಾಪುರಕ್ಕೆ ಹೋದ ಮೇಲೆ ಮಾದ ಏಕಾಂಗಿಯಾಗಿ ಕಿಟ್ಟನ ಜೊತೆ ಆಟವಾಡಿದ ನೆನಪು ಮಾಡುತ್ತಿರುತ್ತಾನೆ. ನಾನು ಒಡೆಯರ ಮೈಗೆ ನೀರು ಹಾಯಿಸುವುದೇ ಎಂದು ಅಂಜಿಕೊಂಡರೆ ಅವರು ಬಿಡಲೇ ಇಲ್ಲವಲ್ಲ. ಇದು ಆಟ, ಇದಕ್ಕೆ ಒಡೆಯರೇನು ಒಕ್ಕಲೇನು? ಸ್ನೇಹಾಚಾರದಲ್ಲಿ ಅದೆಂದೂ ಇರಬಾರದು ಎಂದು ನುಡಿಯುತ್ತಾ ಮಾದನ ಕಣ್ಣುಗಳಿಂದ ಕಂಬನಿ ಹರಿಯಿತು. ಮುಗ್ಧ ಮನಗಳಲ್ಲಿ ಮರೆಯಾದ ಜಾತೀಯತೆ ಶ್ರೇಷ್ಠ ಎಂಬುದು ಇಲ್ಲಿ ವ್ಯಕ್ತವಾಗಿದೆ. ಕುಂದಾಪುರದಲ್ಲಿ ಕಿಟ್ಟಣ್ಣನ ಮನಕ್ಕೆ ಇಷ್ಟವಾದ ಸಂಗತಿ ಎಂದರೆ ನಿಸರ್ಗ ಮಾತ್ರ. ಹೊಳೆಯ ದಂಡೆ ಅವನಿಗೆ ಬಲು ಪ್ರಿಯವಾದುದು. ಪ್ರಕೃತಿಯ ಇಂಚು ಇಂಚು ಇಷ್ಟಪಡುವ ಕಾರಂತರ ಮನೋಭಾವ ಬಹಳ ಆಳವಾಗಿ ಗೋಚರಿಸುತ್ತದೆ. ತಂಗಿ ರುಕ್ಮಿಣಿಯ ಮದುವೆ ನಿಶ್ಚಯವಾದಾಗ ಕಿಟ್ಟಣ್ಣನ ಹೃದಯ ಭಾರವಾಯಿತು. ಸಮಯ ಕಳೆದಂತೆ ಕಿಟ್ಟಣ್ಣನ ಅಂತಃಕರಣ, ಮನಸ್ಸು ಎರಡೂ ಬಲಿದವು. ಆತ ಬರಿಯ ಪುಸ್ತಕದ ಕೀಟವಾಗುವ ಜೀವನ ನಡೆಯಿಸಲಿಲ್ಲ. ದಿನ, ರಾತ್ರಿ, ವಾರ, ತಿಂಗಳು, ವರ್ಷ ಒಂದೇ ಮಿತಿಯಿಂದ ಸಾಗುತ್ತಲೇ ಇರುತ್ತವೆ. ನಮ್ಮ ಪ್ರಯತ್ನವಿಲ್ಲದೆ ನಾವಿರುವ ಮೊದಲು ಹಾಗಾಗಿತ್ತು, ಈಗಲೂ ಹಾಗಾಗುತ್ತಿದೆ. ನಾವಿಲ್ಲದ ನಾಳೆಯೂ ಅವು ಎಂದಿನಂತೆ ಸರಿಯುತ್ತವೆ. ನಮಗೆ ಮಾತ್ರ ಅವುಗಳ ಸರಿಯುವಿಕೆ ತಿಳಿಯದೆ ಹೋಗಲೂಬಹುದು. ಮನಸ್ಸು ಸುಖ ಸಂತೋಷ ಹಿಗ್ಗಿನಲ್ಲಿರುವಾಗ ಸಮಯ ಕಳೆದುದೇ ಗೊತ್ತಾಗಲಾರದು. ಅದೇ ನಿರುದ್ಯೋಗ, ಚಿಂತೆ, ಕಷ್ಟ, ದುಃಖ ಎದುರಾದಾಗ ಕ್ಷಣವೊಂದು ಯುಗವಾಗುವುದು ತೀರಾ ಸತ್ಯ. ಕಾರಂತರ ಈ ಮಾತುಗಳು ನಿಜ ಜೀವನಕ್ಕೂ ಹತ್ತಿರವಾಗಿ ನನಗೆ ತುಂಬಾ ಇಷ್ಟವಾಯಿತು. ಕಿಟ್ಟಣ್ಣನ ಮುಂದಿನ ಕಲಿಕೆಯ ತಯಾರಿ ನಡೆಯುತ್ತಿರುವಾಗಲೇ ಆತನಿಗೆ ಜೀವನದ ಮೊದಲ ಆಘಾತ ಎದುರಾಯಿತು. ತಂಗಿ ರುಕ್ಮಿಣಿ ಒಂದೆಡೆ ಗಂಡನನ್ನು ಕಳಕೊಂಡು ವಿಧವೆಯಾದರೆ, ಮತ್ತೊಂದೆಡೆ ಮೊದಲ ಬಾರಿಗೆ ಹೊಸ ಜೀವಕ್ಕೆ ಜನ್ಮವಿತ್ತಿದ್ದಳು. ಕಿಟ್ಟನಿಗೆ ಒಂದು ಜೀವ ಸಂದು ಹೋಗಿ ಮತ್ತೊಂದು ಜೀವ ಹುಟ್ಟಿದ ಧ್ವನಿ ಕೇಳಿಸುತ್ತಿತ್ತು. ಇಲ್ಲಿ ಕತೆಗಾರ ಜೀವನದಲ್ಲಿ ಹೇಗೆ ಮನುಷ್ಯನಿಗೆ ಸುಖ ದುಃಖಗಳು ಎರಗಿ ಸವಾಲಾಗುತ್ತವೆ ಎಂದು ವಿವರಿಸುತ್ತಾರೆ. ಆಶಾಸೌಧವೇ ಕುಸಿದಂತೆ ವಿಧವೆಯಾದ ರುಕ್ಮಿಣಿಗೆ ಬಳಿಯಲ್ಲೇ ಮಲಗಿದ ಮುದ್ದು ಶಿಶು ಜೀವನದಿಂದ ಪಲಾಯನ ಮಾಡದಂತೆ ತಡೆ ಹಿಡಿದಿತ್ತು. ಇಲ್ಲೊಂದೆಡೆ ಕಿಟ್ಟಣ್ಣನ ಅಮ್ಮ, ದೇವರು ಕೊಡುವವ, ಅವನಿಗೆ ತೆಗೆಯುವ ಅಧಿಕಾರವಿಲ್ಲವೇನು ಎಂಬ ಮಾತು ಕರುಳು ಹಿಂಡುವಂತಿದೆ. ಜೀವನವೆಂದರೆ ಇಷ್ಟೇಯಾ ಎಂಬ ಪ್ರಶ್ನೆ ಮೂಡುತ್ತದೆ. ಬರುವಾಗಲೂ ಒಬ್ಬರೇ, ಹೋಗುವಾಗಲೂ ಒಬ್ಬರೇ ಎಂಬ ನುಡಿ ವಾಸ್ತವತೆಯನ್ನು ಸಾರುತ್ತದೆ. ತದನಂತರ ಕಿಟ್ಟಣ್ಣ ಕಾಲೇಜು ಸೇರುತ್ತಾನೆ. ಅಲ್ಲಿ ಬಿಡುವಿನ ವೇಳೆ ಸಿನೆಮಾ, ಓದು ಹೀಗೆ ಮುಂದುವರಿಯುತ್ತದೆ. ಇಲ್ಲಿ ಲೇಖಕರು ಕಿಟ್ಟಣ್ಣನ ಕನ್ನಡದ ಪ್ರೇಮದ ಕುರಿತು ಹೇಳುತ್ತಾ ನಮಗಿರಬೇಕಾದ ಕನ್ನಡ ಅಭಿಮಾನವನ್ನು ಬಿಂಬಿಸುತ್ತಾರೆ.
ಕಿಟ್ಟ ಕನ್ನಡ ಬರಹಗಳಲ್ಲಿರುವ ಸತ್ವ ಇಂಗ್ಲಿಷಿನಲ್ಲಿ ಇಲ್ಲವಲ್ಲ ಎಂದು ಕೊರಗುತ್ತಾನೆ. ಇದೇ ಸಮಯದಲ್ಲಿ ಆತನಿಗೆ ಸನ್ನಿಪಾತ ಜ್ವರ ಕಾಣಿಸಿಕೊಂಡು ಅವನು ಆಸ್ಪತ್ರೆಗೆ ತೆರಳುತ್ತಾನೆ. ಅವರು ವಕೀಲರು. ಲಲಿತೆ ವಕೀಲರ ಮಗಳು. ಅಲ್ಲಿಂದ ಆಸ್ಪತ್ರೆಯಿಂದ ಅವರು ವಾರ್ಡನ್ ಒಬ್ಬರ ಮನೆಗೆ ತೆರಳುತ್ತಾನೆ. ಆತ ವೃತ್ತಿಯಲ್ಲಿ ವಕೀಲರಾಗಿರುತ್ತಾರೆ. ಲಲಿತೆ ವಕೀಲರ ಮಗಳು. ನಿಶ್ಚಿಂತೆಯಿಂದ ವ್ಯಾಸಂಗ ಮಾಡುತ್ತಿದ್ದ ಕಿಟ್ಟಣ್ಣನ ಹೃದಯದಲ್ಲಿ ಮತ್ತೆ ಪ್ರೇಮ ಅರಳಿಸಿದವಳು. ಲಲಿತೆ ತಾನಾಗಿ ತಾನೇ ಮೇಲೆ ಬಿದ್ದು ಕಿಟ್ಟಣ್ಣನ ಪ್ರಣಯದಲ್ಲಿ ತೇಲಾಡುವಂತೆ ಕನಸು ಕಂಡು ಒಂದು ದಿನ ತಾನಾಗೆ ಅವನನ್ನು ಅಪ್ಪಿ ಮುದ್ದಾಡುತ್ತಾಳೆ. ಆದರೆ ನಿಷ್ಠಾವಂತ ಪ್ರಾಮಾಣಿಕ ಕಿಟ್ಟಣ್ಣ ಹದ್ದು ಮೀರಲು ಪ್ರಯತ್ನಿಸಲಿಲ್ಲ. ಲೇಖಕರು ಇಲ್ಲಿ ವ್ಯಕ್ತಿಯೊಬ್ಬನ ಪ್ರಾಮಾಣಿಕ ಪ್ರೀತಿ ಕಾಮಕ್ಕೆ ಬಲಿಯಾಗುವುದಿಲ್ಲ ಎಂದು ಚಿತ್ರಿಸಿದ್ದಾರೆ. ಆದರೆ ಲಲಿತೆ ಶ್ರೀಮಂತರ ಮಗಳು. ವಕೀಲರು ಒಂದು ಶ್ರೀಮಂತ ಮನೆತನದ ಹುಡುಗನಿಗೆ ಲಲಿತೆಯನ್ನು ಕೊಟ್ಟು ಮದುವೆ ಮುಗಿಸಿಬಿಡುತ್ತಾರೆ. ಕಿಟ್ಟಣ್ಣನಿಗೆ ಆಗಲಿ ಲಲಿತೆಗೆ ಆಗಲಿ ಇದನ್ನು ವಿರೋಧಿಸುವ ಧೈರ್ಯ ಬಾರದೆ ತಮ್ಮ ಪ್ರೀತಿಯನ್ನು ಮರೆಮಾಚುತ್ತಾರೆ. ಆದರೆ ಕಿಟ್ಟಣ್ಣನ ಮನಸ್ಸಿಗೆ ವಿಪರೀತವಾದ ಆಘಾತ ಉಂಟಾಗಿ ಬದುಕೆ ಭಾರವಾಗಿ ಆ ಪರಿಸರದಿಂದ ಆತ ದೂರವಾಗುತ್ತಾನೆ. ಅವನು ಮುಂದಿನ ಪ್ರಯಾಣ ಮದ್ರಾಸಿನ ಕಡೆಗೆ ಸಾಗುತ್ತದೆ. ಸಾಹಿತ್ಯದ ಓದು ತನ್ನಂತೆ ಇತರರು ಎಂದು ತೋರಿಸುವ ಬದಲು ಇತರರಂತೆ ತಾನು ಎಂದಾದರೂ ತೋರಿಸುವುದಕ್ಕೆ ಸಮರ್ಥವಾಯಿತು. ಬದುಕಿನ ಯಾವುದೋ ಒಂದು ಪ್ರಬಲ ಪ್ರವಾಹ ಹರಿಯುತ್ತಿದ್ದ ದಿಕ್ಕು ಕಿಟ್ಟಣ್ಣನಿಗೆ ಅರಿವಾದಂತೆ ಭಾಸವಾಗುವ ರೀತಿಯನ್ನು ಕಾರಂತರು ಮಾರ್ಮಿಕವಾಗಿ ಹೇಳಿದ್ದಾರೆ. ಸೌಂದರ್ಯ ಆರಾಧಕ ಕಿಟ್ಟಣ್ಣನಿಗೆ ಲಲಿತೆಯ ಜೊತೆ ಪ್ರೇಮಭಗ್ನ ಮತ್ತು ನಂತರದ ತಿರುವುಗಳು ಬಹಳ ಮುಖ್ಯವಾಗಿ ಯಾವ ರೀತಿ ಆತನ ಜೀವನ ಮಾರ್ಪಟ್ಟಿತು ಎಂಬುದೇ ಇಲ್ಲಿಯ ಕಥಾವಸ್ತು. ಕಲ್ಪನಾ ಜೀವಿಯ ಜೀವನ ಹೇಗೆ ಸಾಗುವುದು, ವಾಸ್ತವತೆಗೆ ಎಷ್ಟು ನಿಕಟ ಎಂಬುದನ್ನು ಲೇಖಕರು ಬಣ್ಣಿಸಿದ್ದಾರೆ. ಕಿಟ್ಟಣ್ಣ ಲಲಿತೆಯ ಕಾಗದವನ್ನು ಇನ್ನೂ ಇರಿಸಿಕೊಂಡು ಆಕೆಯ ಪ್ರಣಯದ ಮಾತುಗಳು ಅದೆಷ್ಟು ಸುಂದರವಾಗಿದ್ದವು. ಆಕೆಯ ಅದೆಲ್ಲಾ ಮಾತುಗಳು ಬಿರುಗಾಳಿಗೆ ಸಿಲುಕಿ ನೊಂದು ನುಗ್ಗಾಗಿ ಅನುಭವಿಸಿ ಬರೆದ ಮಾತುಗಳಾಗಿದ್ದರೆ ಅವಳು ಸುಲಭ ಪತಂಗದಂತೆ ಮತ್ತೊಬ್ಬನ ಹಿಂದೆ ಹೋಗುತ್ತಿದ್ದಳೇನು ಎಂದೆಲ್ಲ ಯೋಚಿಸಿ ಮಂಕಾಗುತ್ತಿದ್ದನು. ಊರು ತೊರೆದು ಮುಂಬೈಗೆ ಬಂದ ಕಿಟ್ಟಣ್ಣ ಅಧ್ಯಾಪಕ ವೃತ್ತಿಗೆ ಸೇರಿಕೊಂಡನು. ಮುಂಬಯಿಯಲ್ಲಿ ಅಂಥ ಆತ್ಮೀಯರೆಂಬವರು ಆತನಿಗೆ ಯಾರೂ ದೊರೆತಿಲ್ಲವಾದರೂ ಓದಿದ ಕಾದಂಬರಿಗಳ ನಾಟಕಗಳ ಕೆಲವೊಂದು ಪಾತ್ರಗಳು ಇವನೊಡನೆ ತಮ್ಮ ದುಃಖ ಉದ್ವೇಗಗಳನ್ನು ತೋಡಿಕೊಳ್ಳುತ್ತಿದ್ದಾರೆ. ಆತ ಅದರ ಬಗ್ಗೆ ತನ್ನ ಬಗ್ಗೆ ಮನಸ್ಸಿನಲ್ಲಿ ವಿಶೇಷ ಚರ್ಚೆ ನಡೆಸುತ್ತಲೇ ಇರಬೇಕಾಗುತ್ತದೆ. ಈ ಗೊಂದಲದಲ್ಲಿ ಕಳೆದು ಹೋಗಿ ಕಿಟ್ಟಣ್ಣನಿಗೆ ತಾನೇನು ಮಾಡುವುದು ಎಂಬುದೇ ತಿಳಿಯದ ವಿಷಯ. ಇಲ್ಲಿ ಲೇಖಕರು ಒಬ್ಬ ಮಾನವನ ಗೊಂದಲದ ಪರಿಸ್ಥಿತಿ ಹೇಗಿರುತ್ತದೆ ಎಂಬುದನ್ನು ಮನಮುಟ್ಟುವಂತೆ ತಿಳಿಸಿದ್ದಾರೆ. ಮುಂದೆ MA ಡಿಗ್ರಿ ಮಾಡಬೇಕೆಂದುಕೊಂಡ ಕಿಟ್ಟನು ಅದಕ್ಕಾಗಿ ಪ್ರಯಾಣ ನಡೆಸುತ್ತಾನೆ. ಸಂಗೀತ ಅಭ್ಯಾಸವೂ ಬೇಕೆನಿಸಿ ಸಂಗೀತ ಅಧ್ಯಾಪಕರ ಮನೆಯ ದಾರಿ ಹಿಡಿಯುತ್ತಾನೆ. ಇದೆಲ್ಲದರ ನಡುವೆ ಒಮ್ಮೆ ಊರಿಗೆ ತೆರಳಿ ಮನಸ್ಸು ಹಗುರ ಮಾಡಿಕೊಂಡು ಬರುತ್ತಾನೆ. ಮತ್ತೆ ಎಂದಿನಂತೆ ತನ್ನ ಕಾಯಕದಲ್ಲಿ ತೊಡಗಿರಲು ಭಾನುವಾರದಂದು ಅವನ ಕಾಲೇಜಿನ ಶಿಷ್ಯೆ ಬನ್ಸಿ ಎಂಬಾಕೆ ತನ್ನ ತಂದೆಯೊಡನೆ ಪಾಠ ಕೇಳಲು ಬರುತ್ತಾಳೆ. ಪಾಠ ಕೇಳುತ್ತಾ ಹಾಡು ಹಾಡುತ್ತಾ ನಾಟಕಗಳಲ್ಲಿ ಅಭಿನಯಿಸುತ್ತಾ ಬನ್ಸಿಯು ಕಿಟ್ಟಣ್ಣನಿಗೆ ಆಪ್ತಳಾಗುತ್ತಾಳೆ. ಕಾಲೇಜಿನ ವಾರ್ಷಿಕೋತ್ಸವದಂದು ಕಿಟ್ಟಣ್ಣನ ಮೇಲುಸ್ತುವಾರಿಯಲ್ಲಿ ನಾಟಕ ನಡೆದಿತ್ತು. ಆ ದಿನ ಆತ ಬನ್ಸಿಗೆ ಕಾಗದದ ಲಕೋಟೆಯೊಂದನ್ನು ಕೊಟ್ಟನು. ನಾನು ನಿನಗೆ ಉಚಿತ ಉಡುಗೊರೆಯಾದರೆ ಸ್ವೀಕರಿಸು ಎಂದು ಅದರಲ್ಲಿ ಬರೆದಿತ್ತು. ಮೊದಲು ಅರ್ಥವಾಗದಿದ್ದರೂ ಅರ್ಥವಾದಾಗ ಬನ್ಸಿಗೆ ಆದ ಸಂತೋಷ ಅಷ್ಟಿಷ್ಟಲ್ಲ. ಕೊನೆಯಲ್ಲಿ ಕಿಟ್ಟಣ್ಣ ಅಥವಾ ಕೃಷ್ಣ ಹಾಗೂ ಬನ್ಸಿ ಒಂದಾಗಿ ಮದುವೆಯಾಗಿ ಜೀವನ ಮಾಡುತ್ತಾರೆ. ಶಿವರಾಮ ಕಾರಂತರ ಸ್ವಪ್ನದ ಹೊಳೆ ಕಾದಂಬರಿ ಕೊನೆಯಲ್ಲಿ ಸುಖಾಂತ್ಯ ಕಂಡ ಕನ್ನಡದ ಅದ್ಭುತ ವೈಜ್ಞಾನಿಕ ಚಿಂತನೆ ಒಳಗೊಂಡ ಅಪರೂಪದ ಕೃತಿ.
ಕಲಾವಿದನ ಅಂತರಂಗ ಮತ್ತು ಬಹಿರಂಗಗಳು ಹೇಗೆ ಸಮಾನಾಂತರವಾಗಿ ಒಂದರೊಳಗೊಂದು ಹಾಸುಹೊಕ್ಕಾಗಿ ವೃಷ್ಟಿ ಸಮಷ್ಟಿಗಳೆರಡಕ್ಕೂ ಕಲ್ಯಾಣಕಾರಿಯಾಗಿ ವಿಕಸನಗೊಳ್ಳಬಲ್ಲವು ಎಂಬುದಕ್ಕೆ ದೃಷ್ಟಾಂತ ಸಹಿತವಾಗಿ ಕಾರಂತರು ಮನದಟ್ಟು ಮಾಡಿರುತ್ತಾರೆ. ಚರಿತ್ರೆಯಲ್ಲಿ ದ್ವಂದ್ವವಾಗಿ ಮೂಡಿಬಂದ ಸಾಮಾಜಿಕ ಸಂಬಂಧಗಳು, ದೈವದ ಪರಿಕಲ್ಪನೆ, ಕಾಮದ ಪ್ರೌಢಾಳಿಕೆ ಇವುಗಳ ನಿಟ್ಟಿನಲ್ಲಿ ನೋಡುವವರಿಗೆ ಇಲ್ಲಿ ಮನುಷ್ಯನ ಬದುಕನ್ನು ಕುರಿತು ಕಟ್ಟಿಕೊಡಲಾಗಿರುವ ವಾಸ್ತವವಾದಿ ವ್ಯಾಖ್ಯೆಯೇ ಬಹುಮುಖ್ಯ ಅನಿಸುತ್ತದೆ. ಈ ಕೃತಿಯ ಮರು ಓದು, ಮರುಚಿಂತನ ಇಡೀ ಜಗತ್ತಿಗೆ ಆಗಬೇಕಾಗಿದೆ. ಈ ಕೃತಿಯಲ್ಲಿ ನಾವು ಕಲಾವಿದನ, ಕಥೆಗಾರನ, ನಾಯಕನ ಮಾನಸಿಕ ಸಂವೇದನೆ, ಕಲ್ಪನಾಶಕ್ತಿ, ಸಂಘರ್ಷಗಳು, ನಿಜ ಜೀವನದ ಅನುಭವಗಳು ಮಾರ್ಮಿಕವಾಗಿ ಮೂಡಿಬಂದಿವೆ. ಇದೊಂದು ಮನೋವೈಜ್ಞಾನಿಕ, ಕಲಾತ್ಮಕ, ವೈಚಾರಿಕ ಕಾದಂಬರಿಯಾಗಿದ್ದು ಪ್ರಕೃತಿ ಸೌಂದರ್ಯ, ಮಾನವನ ಭಾವನೆಗಳ ಸೂಕ್ಷ್ಮತೆಯನ್ನು ವಿಶ್ಲೇಷಿಸುತ್ತದೆ. ಬಹಳ ಆಪ್ತವಾಗಬಲ್ಲ ಈ ಕೃತಿ ಕನ್ನಡ ಸಾಹಿತ್ಯ ಲೋಕಕ್ಕೆ ಅದ್ಭುತ ಕೊಡುಗೆಯೇ ಆಗಿದೆ. ಇದುವರೆಗೆ ಡಾಕ್ಟರ್ ಶಿವರಾಮ ಕಾರಂತರು ಬರೆದಿರುವಂತಹ ಸ್ವಪ್ನದ ಹೊಳೆ ಕಾದಂಬರಿಯ ವಿಮರ್ಶೆ ಸರ್ವಮಂಗಳ ಕೆ. ವಿಟ್ಲ ಅವರಿಂದ ಕೇಳಿದಿರಿ. ಇದು ಇಂದಿನ ವನಿತಾವಾಣಿ. ಮತ್ತೆ ನಿಮ್ಮ ಭೇಟಿ ಮುಂದಿನ ಕಾರ್ಯಕ್ರಮದಲ್ಲಿ. ನಮಸ್ಕಾರ.